ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಥರ ಟ್ಯೂನ್ಸು ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. ಈಗ ಬೆಳಿಗ್ಗೆಯಿಂದ ಭರತನಾಟ್ಯದ ಪ್ರಸ್ತುತಿ ಆಯಿತು, ಹಾಡುಗಳಂತೂ ಸೈ ಹಾಡೇ ಹಾಡ್ತೀವಿ. ಕೀಬೋರ್ಡ್ನ ಪ್ರಸ್ತುತಿ ಆಯಿತು. ಮುಂದೆ ಇವಾಗ ಒಂದು ಹರಿಣಿ ಅವರಿಂದ ಒಂದು ವಿಶೇಷವಾದಂತಹ ಪ್ರಸ್ತುತಿ, ವೀಣಾವಾದನದ ಪ್ರಸ್ತುತಿ. ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಶ್ರೀಮತಿ ಹರಿಣಿ ಸೀತಾರಾಮ್ ಅವರನ್ನು. ಮೊದಲನೇ ಬಾರಿಗೆ ನಾನು ಕಲಾಭೂಮಿ ವೇದಿಕೆ ಮೇಲೆ ವೀಣಾವಾದನ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 4 ಜನ ನೆನೆಸ್ಕೊಳ್ಳೇಬೇಕು ಈ ಸಮಯದಲ್ಲಿ. ಮೊದಲನೇ ನನ್ನ ತಾಯಿ ನನ್ನ ಗುರು, ವೀಣೆ ವಾದನದಲ್ಲಿ ನನ್ನ ತಾಯಿನೇ ನನ್ನ ಗುರು. ಅವರ ಇನ್ಸ್ಪಿರೇಷನ್, ಅವರ ಎನ್ಕರೇಜ್ಮೆಂಟ್ ಇವತ್ತು ನಾನು ಇಷ್ಟು ಮಟ್ಟಕ್ಕೆ ಕಲ್ತಿರೋದು. ಎರಡನೇದು ನಮ್ಮ ಅಣ್ಣ. ನಾನು ಬರೀ ಕ್ಲಾಸಿಕಲ್ ಕಲಿತಿದ್ದೆ ಅಮ್ಮನ ಜೊತೆ, ಬಟ್ ಸಿನಿಮಾ ಹಾಡುಗಳು ಅಥವಾ ಯಾವುದೇ ಹಾಡು ಇಮ್ಮಿಡಿಯೇಟ್ ಕೇಳಿದ ತಕ್ಷಣ ಅವನಿಗೆ ನುಡಿಸೋವಂಥ ಒಂದು ಟ್ಯಾಲೆಂಟ್ ಇದೆ. ಅದೇ ನನಗೂ ಇನ್ಸ್ಪೈರ್ ಮಾಡಿ ನೀನು ಕಲ್ತ್ಕೊ ಬರುತ್ತೆ ಅಂತ ಹೇಳ್ತಿದ್ದ. ಸೊ ಆ ಅಣ್ಣಂದೇ ಗಿಫ್ಟ್ ವೀಣೆಯಲ್ಲಿ ಇವತ್ತು ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನಾನು ಇವತ್ತು ಮೆಡ್ಲೆ ಇದು ರಾಜ್ಕುಮಾರ್ ಸ್ಪೆಷಲ್ ಈ ಥರ ಮಾಡಬೇಕು ಅಂತ ಫಸ್ಟ್ ನನಗೆ ಅರವಿಂದ್ ಸರ್ ಹೇಳಿದ್ರು, ಮೆಡ್ಲೆ ಮಾಡಿ ಯಾಕೆ ಪ್ರಯತ್ನ ಪಡಬಾರ್ದು ನೀವು ಅಂತ. ಸೊ ಇದಕ್ಕೆ ಟ್ರ್ಯಾಕ್ ಎಲ್ಲ ರೆಡಿ ಮಾಡಿ, ಆ್ಯಕ್ಚುಲಿ ಟ್ರ್ಯಾಕ್ ಜೊತೆ ಹಾಡೋದು ವೀಣೆ ನುಡಿಸೋದು ತುಂಬ ಕಷ್ಟ ಇದೆ. ಸೊ ಆ ಪಿಕ್ಚರ್ಸ್ ಎಲ್ಲನೂ ಸೆಟ್ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಇದೆ. ಸೊ ಥ್ಯಾಂಕ್ ಯು ಅರವಿಂದ್ ಸರ್. ಆ್ಯಂಡ್ ನಾನು ಪ್ರೆಸೆಂಟ್ ನಾನು ಕಲಿತಾ ಇರೋದು ನನ್ನ ಗುರುಗಳು ಜಯಶ್ರೀ ಮೇಡಮ್ ಅಂತ. ಅವರು ವೀಣಾ ವಾರುಣಿ ಅವರ ಅಕ್ಕ. ಸೊ ಅವ್ರ ಹತ್ರ ನನಗೆ ಕಲಿತಿದ್ದೆ. ಸೊ ಎಲ್ಲರೂ ನೆನೆಸ್ಕೊಂಡು ನಾನು ಇವಾಗ ನುಡಿಸ್ತಾ ಇದ್ದೆ.
ರಾಜಣ್ಣನ ಸೊಗಸಾದಂಥ ಮುತ್ತಿನಂಥ ಹಾಡುಗಳನ್ನು ಒಂದು ಮುತ್ತಿನ ಹಾರದಂಥ ಪ್ರಸ್ತುತಿಯಾಗಿ ಸಾದರಪಡಿಸಿದಂಥ ಹರಿಣಿ ಸೀತಾರಾಮ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಕೊನೆಯ ಹಾಡಂತೂ ಇಡೀ ಪ್ರಸ್ತುತಿಗೆ ತಿಲಕ ಇಟ್ಟ ಹಾಗಿತ್ತು. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯ ಪ್ರೀತಿಯ ವಂದನೆಗಳು.